ಕಾಟೇರ ಸಿನಿಮಾ 200 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎಂದು ಭಾರೀ ಸುದ್ದಿಯಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಭಾರಿ ಚರ್ಚೆ ನಡೆದಿತ್ತು. ಕೆಲವರು 200 ಕೋಟಿಗೂ ಕ್ರಾಶ್ ಕಲೆಕ್ಷನ್ ಮಾಡಿಲ್ಲ ಎಂದರು. ಆದರೆ ಸಿನಿಮಾ ಸೂಪರ್ ಹಿಟ್ ಆಗಿರೋದೊಂದು ನಿಜ. ಕಲೆಕ್ಷನ್ ಬಗ್ಗೆ ನಿಖರ ಮಾಹಿತಿ ಮಾತ್ರ ಇಲ್ಲ. ಪ್ರಸನ್ನ ಚಿತ್ರಮಂದಿರದಲ್ಲಿ ಕಾಟೇರ 50 ದಿನಗಳ ಸಂಭ್ರಮಾಚರಣೆ ನಡೆಯಿತು. ನಟ ದರ್ಶನ್ ಸೇರಿದಂತೆ ಇಡೀ ಚಿತ್ರತಂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ವೇದಿಕೆಯಲ್ಲಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮತ್ತೊಮ್ಮೆ ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾತನಾಡಿದ್ದಾರೆ. 216 ಕೋಟಿ 316 ಕೋಟಿನ ಕಾಟೇರ ಕಲೆಕ್ಷನ್ ಬಗ್ಗೆ ಮಾಡಿದ ನಂಬರ್ ಗೇಮ್ಗೆ ನನಗೆ 4 ನೋಟಿಸ್ ಬಂದಿದೆ. ಮುಂಚೆ ಇನ್ಕಮ್ ಟ್ಯಾಕ್ಸ್ನವರು ಮಾತ್ರ ಬರ್ತಿದ್ರು, ಈಗ ಎನ್ಫೋರ್ಸ್ ಅಧಿಕಾರಿಗಳು ಸಹ ಬರುತ್ತಿದ್ದಾರೆ ಎಂದು ನಕ್ಕರು. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ, ಯಾರು ಈ ರೀತಿ ಕಲೆಕ್ಷನ್ ನಂಬರ್ ಕೊಟ್ಟರೋ ಅವರ ಹೆಸರು ನಂಬರ್ ಅವರಿಗೆ ಕೊಟ್ಟಿದ್ದೀನಿ. ಕೂಡಲೇ ಅವರನ್ನು ಕರೆಸಿ ಅಧಿಕಾರಿಗಳು ಲೆಕ್ಕ ಕೇಳುತ್ತಾರೆ. ನಾನು ಕೊಡಬೇಕಾದ ಲೆಕ್ಕ ಕೊಟ್ಟೇ ಕೊಡುತ್ತೇನೆ. ನನ್ನ ಕಚೇರಿ ಯಾವಾಗಲೂ ತೆರೆದಿರುತ್ತದೆ. ಯಾರು ಬೇಕಾದರೂ ಬಂದು ನನ್ನ ಸಿನಿಮಾ ಕಲೆಕ್ಷನ್ ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ, ಯಾವ ಥಿಯೇಟರ್ನಲ್ಲಿ ಎಷ್ಟು ಜನ ನೋಡಿದ್ದಾರೆ ಎನ್ನುವುದನ್ನು ನೀವು ಬಂದು ನೋಡಬಹುದು ಎಂದರು. ಇದಕ್ಕೂ ಮುನ್ನ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತನಾಡಿದ ರಾಕ್ಲೈನ್ ವೆಂಕಟೇಶ್, ಬೇರೆ ನಟರು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ನನ್ನ ಬಳಿ ಕಳಿಸುತ್ತಾರೆ, ಆದರೆ ದರ್ಶನ್ ಮಾತ್ರ ಪ್ಯೂರ್ ಕನ್ನಡ ಸಬ್ಜೆಕ್ಟ್ ಬೇಕು, ಕನ್ನಡ ಜನಕ್ಕೆ ಮಾತ್ರ ಮೊದಲು ಸಿನಿಮಾ ಮಾಡೋಣ ಎನ್ನುತ್ತಾರೆ. ಅವರಿಗೆ ಇಷ್ಟವಾದರೆ ಇಡೀ ದೇಶಕ್ಕೆ ಇಷ್ಟವಾಗುತ್ತದೆ ಎನ್ನುತ್ತಾರೆ. ಇದು ರಾಕ್ಲೈನ್ ವೆಂಕಟೇಶ್ ವಿವರಿಸಿದರು. ಮೊದಲು ಮದಕರಿ ಸಿನಿಮಾ ಮಾಡಲು ಮುಂದೆಗಿದ್ದವು, ಬಳಿಕ ಕಾಟೇರ ಮಾಡುವಂತಾಯಿತು. ಕಾರಣಾಂತರಗಳಿಂದ ಸಿನಿಮಾ ನಿಂತು ಹೋಯಿತು ಎಂದು ರಾಕ್ಲೈನ್ ವೆಂಕಟೇಶ್ ಹೇಳಿದರು. ಬಳಿಕ ದರ್ಶನ್ ಮೈಕ್ ತೆಗೆದುಕೊಂಡು ರಾಜ ವೀರ ಮದಕರಿ ನಾಯಕ ಸಿನಿಮಾ ನಿಂತಿದ್ದು ಏಕೆ ಎಂದು ಹೇಳಿದರು. ಮದಕರಿ ಬದಲು ಕಾಟೇರ ಸಿನಿಮಾ ಮಾಡಿದ್ದು, ಆ ಸಿನಿಮಾ ಮಾಡಿದ್ವಿ, ಯಾಕೋ ಅದು ನಮ್ಮ ಕೈ ಹಿಡಿತಕ್ಕೆ ಸಿಗಲಿಲ್ಲ. ಬೇಸರ ಮಾಡಿಕೊಳ್ಳಬೇಡಿ. ಒಬ್ಬ ಮಹಾನ್ ನಾಯಕನ ಬಗ್ಗೆ ಸಿನಿಮಾ ಮಾಡುವಾಗ ಆ ಕತೆ ಹಿಡಿತಕ್ಕೆ ಸಿಗಬೇಕು, ಆಗ ಮಾತ್ರ ಸಿನಿಮಾ ಮಾಡಲು ಸಾಧ್ಯ. ನಿರ್ಮಾಪಕರನ್ನು ಒಮ್ಮೆ ಕರೆಸಿ ಕೇಳಿದೆ, ನೀವು ಒಪ್ಪಿದರೆ ಮಾಡೋಣ, ಇಲ್ಲ ಅಂದರೆ ಬೇಡ ಎಂದೆ. ಹಾಗಾಗಿ ಆ ಸಿನಿಮಾ ನಿಲ್ತು ಎಂದು ದರ್ಶನ್ ಸ್ಪಷ್ಟನೆ ನೀಡಿದರು. ಡಿಸೆಂಬರ್ 29ಕ್ಕೆ ತೆರೆ ಕಂಡಿದ್ದ ಕಾಟೇರ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ತರುಣ್ ಸುಧೀರ್ ನಿರ್ದೇಶನದ ಚಿತ್ರದಲ್ಲಿ 2 ವಿಭಿನ್ನ ಶೇಡ್ನಲ್ಲಿರುವ ಪಾತ್ರದಲ್ಲಿ ದರ್ಶನ್ ಅಬ್ಬರಿಸಿದರು. ವಿ ಹರಿಕೃಷ್ಣ ಸಂಗೀತ, ಮಾಸ್ತಿ ಸಂಭಾಷಣೆ ಚಿತ್ರಕ್ಕಿದೆ. ನಿರ್ಮಾಪಕರಾಗಿ ರಾಕ್ಲೈನ್ ವೆಂಕಟೇಶ್ ಹಣವನ್ನು ಹಾಕಿದ್ದಾರೆ.